ಬೆಂಗಳೂರಿನ ಕೆಎಸ್ ಗಾರ್ಡನ್ನ ಕೊರಿಯರ್ ಅಂಗಡಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಬೆಂಕಿ ತಗುಲಿ ಹೊತ್ತಿ ಉರಿದು ಬಿಟ್ಟಿದೆ ಕೊರಿಯರ್ ಅಂಗಡಿಯ ವಸ್ತುಗಳೆಲ್ಲವೂ ಕೂಡ. ಕೆಎಸ್ ಗಾರ್ಡನ್ನ ACPL ಕೊರಿಯರ್ ಶಾಪ್ನಲ್ಲಿ ಬೆಂಕಿ ಕಾಣಿಸ್ಕೊಳ್ತು. ಎಷ್ಟು ಗಂಟೆಗೆ ಅಂತಂದರೆ ಬೆಳಗ್ಗೆ 5:30 ಸಂದರ್ಭದಲ್ಲಿ. ವಿಷಯ ತಿಳಿದು ತಕ್ಷಣ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ. ಜೊತೆಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಬೆಂಕಿ ಹೊತ್ಕೊಂಡಿದೆ ಅನ್ನುವಂಥ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬರೀ ನೋಡೋಣ. ಲಾಲ್ಬಾಗ್ ರಸ್ತೆಯಲ್ಲಿರುವಂತಹ ಕೆಎಸ್ ಗಾರ್ಡನ್ ACPL ಏನಿದೆ, ಅವಿನಾಶ್ ಕಾರ್ಗೋ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿಗೆ ಇವತ್ತು ಬೆಳಿಗ್ಗೆ 5:30 ಸುಮಾರಿಗೆ ಬೆಂಕಿ ತಗುಲಿರುವಂತದ್ದು. ಸೊ ನೀವು ನೋಡ್ತಾ ಇರ್ಬೋದು, ಗಮನಿಸ್ತಾ ಇರ್ಬೋದು ದೃಶ್ಯಗಳಲ್ಲಿ, ಈ ಒಂದು ACPL ಏನಿದೆ ಅವಿನಾಶ್ ಕಾರ್ಗೋ ಪ್ರೈವೇಟ್ ಲಿಮಿಟೆಡ್, ಸುಮಾರು ಇಲ್ಲಿ ಒಂದು 5 ರಿಂದ 10 ಜನ ಕೆಲಸ ಮಾಡ್ತಿದ್ರು ಅಂತ ಹೇಳಲಾಗ್ತಿದೆ. ಅಂದ್ರೆ ಈ ಒಂದು ಟ್ರಾನ್ಸ್ಪೋರ್ಟ್ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ವಸ್ತುಗಳನ್ನ ಕೊಂಡೊಯ್ಯೋದಕ್ಕೆ ಇಲ್ಲಿ ಒಂದಿಷ್ಟು ಅಂಗಡಿಗಳಲ್ಲಿ ಗೋಡನ್ ಮಾಡಿಕೊಳ್ಳಲಾಗಿತ್ತು. ಸುಮಾರು ಕಳೆದ 10 ವರ್ಷಗಳಿಂದ ಕೂಡ ಇಲ್ಲಿ ಕೆಲಸ ನಿರ್ವಹಿಸ್ತಿದ್ರು. ಸೊ ಆದ್ರೆ ಇವತ್ತು ಏಕಾಏಕಿ ಇವತ್ತು ಬೆಳ್ಳಂಬೆಳಿಗ್ಗೆ 5:30 ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿರುವಂತದ್ದು. ಆದ್ರೆ ಬೆಂಕಿ ಯಾವ ಒಂದು ಕಾರಣಕ್ಕಾಗಿ ಬೆಂಕಿ ಹತ್ಕೊಂಡಿದೆ ಅಂತೇಳಿ ಒಂದು ಅನುಮಾನದ ಪ್ರಶ್ನೆ ಆಗಿದೆ. ಸೊ ಇಲ್ಲಿ ಸದ್ಯಕ್ಕೆ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಕಾಣಿಸಿಕೊಂಡಿರಬಹುದು ಅಂತ ಹೇಳಿ ಇಲ್ಲಿನ ಮಾಹಿತಿ ಕೂಡ ಒಂಚೂರು ಲಭ್ಯ ಆಗ್ತಿರುವಂತದ್ದು. ಜೊತೆಗೆ ಸುಮಾರು ಇಲ್ಲಿ ಒಂದು 20-25 ಲಕ್ಷಕ್ಕೂ ಹೆಚ್ಚು ಅಷ್ಟು ಇಲ್ಲಿ ಒಂದು ಐಟಮ್ ಇತ್ತು. ಆ ಐಟಮ್ ಎಲ್ಲದೂ ಕೂಡ ಇವತ್ತು ಬೆಂಕಿಗೆ ಆಹುತಿಯಾಗಿದೆ. ಸುಮಾರು ನಮಗೆ 25-30 ಲಕ್ಷ ರೂಪಾಯಿ ಅಷ್ಟು ನಮಗೆ ಲಾಸ್ ಆಗಿದೆ ಅಂತೇಳಿ ಅಂಗಡಿ ಸಂಬಂಧಪಟ್ಟಂತವರು ಹೇಳ್ತಿರುವಂತದ್ದು. ಜೊತೆಗೆ ಇನ್ನು ಯಾವೆಲ್ಲ ಒಂದಿಷ್ಟು ತುಂಬಾ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಇದ್ವು. ಡಾಕ್ಯುಮೆಂಟ್ಸ್ ಕೂಡ ಈಗ ಎಲ್ಲವೂ ಕೂಡ ಬೆಂಕಿಗೆ ಆಹುತಿ ಆಗಿರುವಂತದ್ದು ಅಂತ ಹೇಳ್ತಿರುವಂತದ್ದು. ಜೊತೆಗೆ ಈ ಒಂದು ನೋಡ್ತಾ ಇರುವಂತಹ ಈ ಅಂಗಡಿ ಏನಿದೆ, ಈ ಅಂಗಡಿ ಮೇಲ್ಗಡೆ 2 ಮನೆ ರೆಸಿಡೆನ್ಸಿ ಮನೆಗಳಿದ್ವು ಕೂಡ, ಮನೆ ಇದ್ವು. ಆ ಮನೆಯವರು ಕೂಡ ಅಂದ್ರೆ ಬೆಂಕಿ ತಗುಲಿದ ತಕ್ಷಣ ಎಚ್ಚೆತ್ಕೊಂಡು ಫೈರ್ ಇಂಜಿನ್ ಕರೆಸಿ ಎಲ್ಲಾವುದು ಬೆಂಕಿಯನ್ನ ನಂದಿಸಿದ್ದಾರೆ ಸದ್ಯ. ಹೀಗಾಗಿ ಯಾವುದೇ ಮನೆಗಳಿಗಾಗಿರ್ಬೋದು, ಬೇರೆ ಯಾವ್ರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ. ಒಂದ್ ವೇಳೆ ಏನಾದ್ರೂ ಅದೃಷ್ಟವಶಾತ್ ಇನ್ನು ದೊಡ್ಡ ಮಟ್ಟದಲ್ಲಿ ಏನಾದ್ರೂ ಬೆಂಕಿ ಆಗಿದ್ರೆ, ನೀವು ನೋಡ್ತಿರುವಂತಹ ಮೇಲ್ಗಡೆ 1st ಫ್ಲೋರ್ ಮತ್ತೆ 2nd ಫ್ಲೋರ್ ಕೂಡ ಆ ಸ್ಥಳೀಯರು ವಾಸ ಮಾಡ್ತಾ ಇದ್ರು. ಮನೆಗಳಿದಾವೆ, ಮನೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಅನಾಹುತ ಸಂಭವಿಸುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಸದ್ಯ ಅದೃಷ್ಟವಶಾತ್ ತಕ್ಷಣ ಎಚ್ಚೆತ್ಕೊಂಡು ಯಾರಿಗೂ ಯಾವುದೇ ಅನಾಹುತಗಳು ಸಂಭವಿಸಿಲ್ಲ. ಸದ್ಯ ಈಗಾಗಲೇ ಅಂದ್ರೆ ಯಾವ ಒಂದು ಕಾರಣಕ್ಕಾಗಿ ಬೆಂಕಿ ಹತ್ಕೊಂಡಿದ್ದಾರೆ ಅಂತೇಳಿ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿಯರಿ ಜೊತೆ ಮಂಜುನಾಥ್ ಸಕ್ರಪ್ಪ, ಪವರ್ ಟಿವಿ, ಬೆಂಗಳೂರು.